ಚಾಕ್ಲೇಟ್ ತಂದ್ಬಿಟ್ಟವ್ರೆ. ಚಾಕ್ಲೇಟು ಅಷ್ಟೊಂದು ಬೇಡ, ಈಗಲೇ ಅಲ್ಲಿ ಹೋದೈತೆ ಚೂರು ಚೋಲ್ಸ್ ನೋಡಿ. 2 ಕಣ್ಣಿಗೂ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಕಾಲೇಜ್ಗೆ ಜಲ್ದಿ ಹೋಗ್ತಾ ಇದ್ದೀನಿ. ಟೈಮ್ ಆಗೈತೆ ಆಲ್ರೆಡಿ. ಸೊ ಇವತ್ತು ತಿಂಡಿ ಏನು ಮಾಡಿಲ್ಲ, ಹಾಲು ಕುಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಗಾಡಿಯೆಲ್ಲ ಹಾಲೆ ಈಚೆ ಹಾಕಿ ಅಂಗಡಿ ತೆಗೆದು ಬಂದು ಪಟ್ಟಂತ ಕಾಲೇಜ್ ಹತ್ರ ಹೋಗ್ಬೇಕಷ್ಟೇ. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. ಗೈಸ್ ಈಗ ಕಾಲೇಜಿಂದ ಬಂದೆ ಜಸ್ಟು. ಏನೋ ಕೆಲಸ ಮಾಡ್ತವ್ರೆ. ಪಶಿ ಬಿಟ್ಟು ಹಬ್ಬದ ಶುಭಾಶಯಗಳು. ಅದೇ ಡ್ರೆಸ್ಸಲ್ಲಿ ಇದ್ದೀರಲ್ರಿ? ಹಾಂ, ಬಡವಾ ಸೂಪರು. ಅರೇಕುಕ್ಕೆ ಲೋ ಅರೇಕುಗೆ ಹೇಳಿದ್ಯಾ? ಹೇಳಂಬಿಡು, ಒಟ್ಟಿನಲ್ಲಿ ಇವತ್ತು ಹಾಳು ಮಾಡಕ್ಕೆ ಗಮ್ ನನ್ಗೆ ಗೊತ್ತು. ನೀವೇ ತಾನೇ ಅವತ್ತು ಎಲ್ಲಿಟ್ರಿ? ಅವತ್ತು ಯಾರೋ ಈಸ್ಕೊಂಡ್ರಲ್ಲೋ, ಕೊಟ್ನಲ್ಲ ಗಮ್ಮು. ಗಮ್ ಸಾಲಲ್ಲ ಬಿಡೋಷ್ಟು. ಹಾ, ನೆನ್ನೆ ಉಸಿರೇ ಇರ್ಲಿಲ್ಲ ನಿಂಗೆ, ಇವತ್ತು ಎಗರಾಡ್ತಾ ಇದೀಯಾ? ಆಯ್ಸ್ ನೋಡಿ, ವೆಲ್ಕಮ್ ಮಾಡಕ್ಕೆ ಯಾಕೆ ಕೂತವ್ರು ಇಲ್ಲಿ? ಓರೇ ಕೂತೈತೆ. ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಬಂದೆ ಈಗ ಜಸ್ಟು. ವೆಲ್ಕಮ್ ಮಾಡೋಕೆ ಓರೇ ಕೂತೈತೆ. ಅಡುಗೆ ಮಾಡ್ತವ್ರೆ ಅನಿಸುತ್ತೆ ಮಮ್ಮಿ, ಅಕ್ಕ. ಅವರು ಕುಚ್ಚು ನೆನ್ನೆ ಪೆಂಡಿಂಗ್ ಇತ್ತಲ್ಲ, ಕುಚ್ಚು ಹಾಕೋರೆ. ಮಮ್ಮಿ ಬೆಳ್ಳುಳ್ಳಿ ಸುಲಿತಾರೆ, ಒಬ್ರು ಮಶ್ರೂಮ್ ಕಟ್ ಮಾಡ್ತಾರೆ, ಒಬ್ರು ರೆಸ್ಟು. ಅವ್ರು ನೆನ್ನೆ ಹಾಕಿದ ಕುಚ್ಚನ್ನ ಫುಲ್ ಹಾಕಿಬಿಟ್ಟವ್ರೆ. ಬಂದಿದ್ದ ತಕ್ಷಣ ತೋರಿಸಿ. ಇವತ್ತು ರಾಖಿ ಬೇರೆ. ಇವಾಗ ರಾಖಿ ಕಟ್ಸ್ಕೊಂಡಿಲ್ಲ ಅಂದರೆ ಹಾಕೊಂಡು ಹೊಡೆದೇ ಬಿಡ್ತಾರೆ ನನಗೆ. ಕರೆಕ್ಟ್ ಬೆಳಗ್ಗೆನೇ ಕಟ್ಸ್ಕೋಬೇಕಿತ್ತು. ಇಬ್ಬರು ವರ್ಷ ಏನಪ್ಪ ನಾನು ಅಂದರೆ, ಇಬ್ಬರು ಇದ್ದಾಗ ಕಟ್ಸ್ಕೊತೀನಿ. ಅದಕ್ಕೋಸ್ಕರನೇ ಇಬ್ಬರು ಬೆಳಗ್ಗೆ ಇರಲಿಲ್ಲ, ಒಬ್ರು ಬೆಂಗಳೂರಲ್ಲಿದ್ದರು. ಸೊ ಇವಾಗ ಇಬ್ಬರು ರೆಡಿ ಆಗಕ್ಕೆ ಬಂದರು. ಒಬ್ಬರು ಫೋಟೋ ಶೂಟ್ಸ್ ಎಲ್ಲ ಮಾಡೋಕ್ಕೆ. ಓಲಿನೂ ಕಟ್ತಾಳೆ ಇವತ್ತು. ಕಟ್ಟಲ್ಲ ಓರಿಯೋ ಕಟ್ತದೆ. ಇವಾಗ ಇದೆ ತೆಗೆದ್ಬಿಟ್ಟು 2 ರಾಖಿ ಆಗೋತೀನಿ ವಿಷಯಕ್ಕೆ. ಇವತ್ತು ಮಾತ್ರ ಇನ್ನೂ ಒಂದು ಡ್ಯೂಟಿ ಹಂಗೆ ಉಳ್ಕೊಂಡಿದೆ ನನಗೋಸ್ಕರ, ನೀರು ಥರ ಅಂಥದ್ದು. ಹಾಂ, ಫಸ್ಟಾ? ಹಂಗಾರೆ ಕೆಲಸ ಮಾಡ್ತೀನಿ. ಕಾಯಿನ ಎತ್ಕೊಂಗಿದ್ರೆ ಫೋನ್ ಚಾರ್ಜ್ ಹಾಕ್ತೀನಿ. ಇರಿ ಗೈಸ್, ನಾನು ಹಂಗಿದ್ರೆ ಹೋಗ್ಬಿಟ್ಟು ಪಟ್ ಅಂತ ನೀರು ತಂದುಬಿಡ್ತೀನಿ. ನನಗೂ ಈಸಿ ಆಗುತ್ತೆ. ನೀರು ತಂದುಬಿಟ್ರೆ ರಿಸ್ಕ್ ಇರಲ್ಲ. ಎಷ್ಟು ಒಂದು 2 ಟ್ರಿಪ್ಸಲ್ಲಿ ಮುಗಿಸಾಕ್ತೀನಿ ಇವತ್ತು. ನಾನು ನೋಡಿ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ ಫೋನ್ನ. ನಾನು ಹುಷಾರಿಲ್ಲ, ಇದಕ್ಕೆ ಟ್ಯಾಬ್ಲೆಟ್ ತೊಗೊಂಬಂದಿದ್ದೆ 2. ಇವಾಗ ಹೋಗ್ಬಿಟ್ಟು ಮತ್ತೆ ತೊಗೊಂಬಂದೆ. ಓರ್ಯೋ ನೀನು ಬೇಕನವ? ಬೇಡ ಬಿಡು, ನಿಂಗೆ ಮಾತ್ರೆ ಎಲ್ಲ ಚೆನ್ನಾಗಿರು. ಹ್ಞೂ, ಗೊತ್ತು. ಮರ್ತ್ಬಿಟ್ಟು ಆಗಲೇ ತರಬೇಕಿತ್ತು, ಈಗ ತೊಗೊಂಬಂದೆ. ಇವತ್ತು 2 ತೊಗೊಂಬಿಟ್ರೆ ಸರಿ ಹೋಗುತ್ತೆ. ನೆನ್ನೆದದು ಇದಕ್ಕೆ ಟರ್ನ್ ಆಗಿಬಿಟ್ಟೈತೆ. ಕೆಮ್ಮಿದ್ದು ನೆಗಡಿಗೆ ಟರ್ನ್ ಆಗೈತೆ. ಈ ಮೋಟ್ರು ಬೇರೆ ತುಂಬವರೆಗೂ ಕಾಯ್ಬೇಕಲ್ಲಪ್ಪ. ಈಗ ಚಪ್ಪಲ್ ಹಾಕೊಂಡು ಒಂದು 5 ನಿಮಿಷ ಈಚೆ ಹೋಗ್ಬಿಡ್ತೀನಿ. ಸುಮ್ಮನೆ ಒಂದು 5 ನಿಮಿಷ. ಬೆಳಗ್ಗೆ ಬೇರೆ ಗಾಡಿ ಇದೊಂದು ಸ್ವಲ್ಪ ಡೆಂಟ್ ಆಗ್ಬಿಟ್ಟೈತೆ. ಎಲ್ಲಿಂದ ಎಲ್ಲೋ ಹೊಡ್ಕೊಂಬಿಟ್ಟು ಇದೊಂಚೂರು ನಟ್ ಲೂಸ್ ಮಾಡಿಬಿಟ್ಟು ಒಳಗಡೆಯಿಂದ ಸುತ್ತಿಗೆಲ್ಲಿ ಹೊಡೆದ್ರೆ ಸರಿ ಹೋಗುತ್ತೆ. ಇದೇನು ಬರೀ ಪ್ಲೇಟ್ ಅಷ್ಟೇ, ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ. ಸೈಲೆನ್ಸರ್ಗೆ ನೆಟ್ಟಾಗಿಲ್ಲ. ಎಷ್ಟೋದು ತುಂಬುತ್ತಾ ಗೊತ್ತಿಲ್ಲ. ನಮ್ಮಮ್ಮ ಹಾಲೆ ನಾನು ಈಚೆ ಇದ್ದಾಗಲೇ ಆನ್ ಮಾಡೋದು, ಇನ್ನೂ ತುಂಬಿಲ್ಲ. ಅದು ಒಂದು 5-10 ನಿಮಿಷದಲ್ಲಿ ತುಂಬಿದ್ರೆ ಇರೋದು, ಇಲ್ಲಾಂದರೆ ಉಳಿಕೋಯ್ತೀನಿ. ಮತ್ತೆ ಕೋಲ್ಡ್ ಜಾಸ್ತಿ ಆಗೋಯ್ತು, ಅದು ಈಚೆ ತಿರುಗಿದ್ರೆ ಆಗಲ್ಲ ನನಗೆ. ಹೇಳ್ತೀನಾಗೆ ತುಂಬಿದೆ ಹಂಗೆ ಆಫ್ ಮಾಡ್ಬಿಟ್ಟು ಹೋಗ್ಬೋದು. ಇವಾಗ ಏನಿಲ್ಲ, ಬಂದೊಂದು 2 ಮಿನಿಟ್ಸ್ ಹಂಗೆ ಫೋನ್ ಆಫ್ ಮಾಡಿದೆ, ವ್ಲಾಗ್ನ ಪಟ್ ಅಂತ ತುಂಬೇ ಬಿಡ್ತದೆ. ಹೊಲಿಗೆ ಹೋಗೋಣ, ಆಮೇಲೆ ಹಾಕಿದ್ರೆ ಆಯಿತು. ಒಂದು 5-10 ನಿಮಿಷ ರೆಸ್ಟ್ ಮಾಡಬೇಕು. ಇವಾಗ ಬಾಡಿ ಟೆಂಪ್ರೇಚರ್ ಇವಾಗ ಮತ್ತೆ ಮಾಮೂಲಿ ನಾರ್ಮಲ್ ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ಫ್ಯಾನ್ ಎಷ್ಟು ಹೇಳಿ ಏನೇ ಇದ್ರೂ ಫ್ಯಾನ್ ಇರಬೇಕು. ನಮ್ಮ ಲೈಟ್ ಇಲ್ಲೇ ಬಿದ್ದೈತೆ. ಲೈಟು ಏರ್ಪೋರ್ಟ್ಸ್ ಎಲ್ಲ ನೈಟ್ ಬೇಕಾಗುತ್ತೆ ಎಡಿಟಿಂಗ್ ಟೈಮಲ್ಲಿ. ಇವಾಗ ಏನು ಯೂಸ್ ಆಗಲ್ಲ. ಇಲ್ಲಾದ ಹುಳ ಗಿಳ ಬಂದಿರಂಗೈತೆ. ಎಲ್ಲೋ ಸೌಂಡ್ ಬರ್ತೈತೆ. ಇದೆ ಆದಪ್ಪ. ಆಮೇಲೆ ನೈಟೆಲ್ಲ ಹಿಂಸೆ ಇಡ್ತದೆ. ನೈಟೆಲ್ಲ ಫುಲ್ ಹಿಂಸೆ ಇಟ್ಬಿಡ್ತದೆ. ಆಮೇಲೆ ಗೈಸಿಗ ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ಹಾಕಿ ಇವಾಗ ಕಟ್ಟಕ್ಕೆ ಭೂಮಿಕಾ ಮೇಡಮ್ ಬರ್ತಾವ್ರೆ.
ಏನ್ ಮಾಡಲ್ಲ ಬನ್ನಿ. ಅವರು ಏನ್ ಹಂಗ್ ನೋಡ್ತಾವ್ರೆ ಅಂದ್ರೆ ಲೈಟ್ ಅಂಟಿಸ್ಬಿಟ್ಟಿದೀನಿ ಅವ್ರ ಫೋನ್, ಅದಕ್ಕೋಸ್ಕರ ನೋಡ್ತಾವ್ರ ಅಷ್ಟೇನೆ. ಏನ್ ಮಾಡಲ್ಲ ಬನ್ನಿ ನಿಮ್ ಫೋನಿಗೆ ನಾನು ನೋಡ್ದೆ ಅಷ್ಟೇ. ರಾಖಿ ರಿವೀಲ್ ಮಾಡೋಣ. ನೀನ್ ಕಟ್ತೀಯಾ? 2 ರಾಖಿ ಇದೆ, ಒಂದು ನವಿಲ್ದೊಂದು, ಒಂದು ಕೃಷ್ಣ ಒಂದು. ಕರೆಕ್ಟ್ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇತ್ತು. ಸೈಲೆಂಟಾಗಿ ತಾತ್ರಲ್ಲಿ ಇಟ್ಬಿಡು. ಏನ್ ರೆಡ್ ಇದೆಲ್ಲ ಶಾಸ್ತ್ರ ಇರಿ. ಇವಾಗ ಎಷ್ಟು ಉದ್ದ ನಾಮ ಹೇಳಿದ್ದಾರೆ ತೋರಿಸ್ತೀನಿ. ಇಬ್ರು ಸೇರಿ ಎಲ್ಲ ರೆಡಿ ಮಾಡ್ತಾರೆ, ಪ್ರಿಪ್ರೇಷನ್ ಎಲ್ಲ ಮಾಡ್ತಾವ್ರೆ ನೀಟಾಗಿ. ಇದು ಇವತ್ತು ಆ ಕಡೆ ಹೋಗ್ತಾ ಇಲ್ಲ, ಏಟ್ ಬೀಳುತ್ತೆ ಅಂತ ಮೇಡಮ್ಗೆ ಏನೋ ಕಚ್ಬಿಟ್ಟೈತಿ. ಏನೋ ಮುಟ್ಟಕ್ ಹೋದ್ರೆ ನಮ್ಗೆ ಕಚ್ಚಕ್ಕಿರ್ತದೆ ಇದು. ಏಯ್ ರಾಖಿ ಕಟ್ಟಕ್ಕೆ ಸ್ವೀಟ್ ತೋರಿಸ್ತೀನಿ ಈಗ. ಚಾಕ್ಲೇಟ್ ತಂದ್ಬಿಟ್ಟವ್ರೆ, ಚಾಕ್ಲೇಟ್. ಅಷ್ಟೊಂದು ಬೇಡ, ಈಗಲೇ ಅಲ್ಲಿ ಹೋಗ್ತೈತೆ ಪಿಂಕು ಚೂರು. 2 ಪೀಸ್, ಇಬ್ರಿಂದ 2 ಪೀಸ್ ಸಾಕು. 2 ಪೀಸ್ ಹಾಕ್ಬಿಡವ ಇಬ್ರಿಂದ. ಅದ್ರಲ್ಲಿ ಕಾಣ್ಬಾರ್ದು, ಸ್ವಲ್ಪ ಸುಮ್ಮನಿರು. ಡಿಸೈನ್ಗ ನಾನೇ ಕಟ್ಬೇಕೇನಪ್ಪ ಫಸ್ಟ್. ರಿಚುವಲ್ಸ್ ನೋಡಿ, 2 ಕಣ್ಣಿಗೂ ಅವಳೇನ್ ತಿನ್ನಲ್ಲ ಅದನ್ನ. ಅವ್ಳು ರಾಖಿ ನೋಡ್ತಾವಳೆ. ರಾಖಿ ನೋಡಿ ಸಾಕು. ಏಯ್ ಕಚ್ಚ ಕರೆಕ್ಟು ಬಿಡು. ಅವಳು ಕಟ್ತಾ ಇರೋದು ಅದಿಬ್ರುದು. ನಾನೇನು ಹೇಳಿದ್ರೆ ಇಷ್ಟು ಉದ್ದ ಹಾಕ್ತಾರೆ ಅಂತ. ಡಿಸೈನ್ ಇವಾಗ ಡಿಸೈನ್ ಎಲ್ಲ ನೀಟಾಗಿ. ಒಬ್ರದಾಯ್ತು ಈಗ ಪಿಂಕಿ ಮೇಡಮ್ ಸರ್ದಿ. ನೀನ್ ಮಾಡ್ಲೇ ಇಲ್ಲ ಇದು? ಒಂದ್ಸತಿ ಅಷ್ಟೇ. शुगर फर्स्ट टेस्ट करा जरा. खावा ಡಿಸೈನ್ ಅವನು ಟೆಸ್ಟ್ ಕರ खाओ ಬಿಡು, ಏನಿಲ್ಲ. ತಡಿ, ಡಿಸೈನ್ ಪಕ್ಕ ಇರ್ಬೇಕು ಅಂತ. ಕರೆಕ್ಟ್ ಆಗೈತಾ? सामी पीठ कालो जरा उन्नू साय तेल गेले ट्रिप करलीस ना. ಇನ್ನೊಂದು ಅಲ್ಲ ಐತೆ, ಅದು ಕಟ್ಬೇಕು ಅಷ್ಟೇ. ಒಲಿ ನೀನ್ ಮಾಡ್ತೀಯಾ? ಮಾಡು ಬಾಯ್ಲಿ. ರಾಖಿ ಎಲ್ಲ ಕಟ್ಟಿದಾಯ್ತು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಬರ್ತೀನಿ. ಊಟ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ಎಡಿಟ್ ಮಾಡ್ಬೇಕಲ್ಲ, ಇನ್ನೂ ಕೆಲಸ ಐತೆ. ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.